Namaste. Subject Basic Electrical Engineering. Textbook author name D.C. Kulashrestha. Chapter number 2 Ohm's Law. Article number 2.3 Duality. Two circuits are said to be dual of each other if the voltage equations for the one have the same mathematical form as the current equations for the other. ಡ್ಯೂಯಲ್ ಅಂತ ಹೇಳಿದ್ರೆ ಟೂ ಸರ್ಕ್ಯೂಟ್ಸ್ ಆರ್ ಟು ಬಿ ಡ್ಯೂಯಲ್ ಆಫ್ ದಿ ಈಚ್ ಅದರ್. ಆ ಸರ್ಕ್ಯೂಟಿಗೆ ಈ ಸರ್ಕ್ಯೂಟಿಗೆ ಕಂಪೇರ್ ಮಾಡಿದ್ರೆ ಎರಡು ಡ್ಯೂಯಲ್ ಆಗಿರುತ್ತೆ. ಯಾವಾಗ ಅಂತ ಹೇಳಿದ್ರೆ ಇಫ್ ದಿ ವೋಲ್ಟೇಜ್ ಈಕ್ವೇಷನ್ಸ್ ಫಾರ್ ದಿ ಒನ್ ಹ್ಯಾವ್ ದಿ ಸೇಮ್ ಮ್ಯಾಥಮೆಟಿಕಲ್ ಫಾರ್ಮ್ ಆಸ್ ದಿ ಕರೆಂಟ್ ಈಕ್ವೇಷನ್ ಫಾರ್ ದಿ ಅದರ್ ಆಗಿದ್ದರೆ ಮಾತ್ರ ಅದು ಡ್ಯೂಯಲ್ ಆಫ್ ಈಚ್ ಅದರ್ ಅಂತ. ಅಂದರೆ ಒಂದು ಸರ್ಕ್ಯೂಟ್ ಇರುತ್ತಲ್ಲ, ಒಂದು ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಈಕ್ವೇಷನ್ಸ್ ಅಂದರೆ ಇದು ಒಂದು ಸರ್ಕ್ಯೂಟ್ ಅಂತ ಇಟ್ಕೊಳ್ಳೋಣ. ಈ ಸರ್ಕ್ಯೂಟಲ್ಲಿ ನಾವೇನು ಮಾಡಿದ್ದೇವೆ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡಿಬಿಟ್ಟು ವೋಲ್ಟೇಜ್ ಈಕ್ವೇಷನ್ಸ್ ಬರೆದಿದ್ದೀವಿ. ಗೊತ್ತಾಯ್ತಲ್ಲ, ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ವೋಲ್ಟೇಜ್ ಈಕ್ವೇಷನ್ಸ್. ಅನದರ್ ಸರ್ಕ್ಯೂಟ್, ದಿಸ್ ಈಸ್ ಸರ್ಕ್ಯೂಟ್ 1, ದಿಸ್ ಈಸ್ ಸರ್ಕ್ಯೂಟ್ 2 ಅಂತ ಇಟ್ಕೊಳ್ಳೋಣ. ಇಲ್ಲಿ ನಾವು ಯಾವ್ದು ಅಪ್ಲೈ ಮಾಡಿರೋದು, KCL ಅಪ್ಲೈ ಮಾಡಿದ್ದೀವಿ. ಇದರಲ್ಲಿ ಕರೆಂಟ್ ಈಕ್ವೇಷನ್ಸನ್ನು ನಾವು ಬರೆದಿರ್ತೀವಿ. ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಕರೆಂಟ್ ಈಕ್ವೇಷನ್ ಈಸ್ ಸೇಮ್ ಆಸ್ ದಿ ವೋಲ್ಟೇಜ್ ಈಕ್ವೇಷನ್ಸ್ ಫಾರ್ ದಿ ಅದರ್ ಸರ್ಕ್ಯೂಟ್ ಆಗಿರುತ್ತೆ. ಯಾವಾಗ ಅಂದರೆ ಡ್ಯೂಯಲ್ ಅಂತ ಹೇಳಬೇಕಂದ್ರೆ ಟೂ ಸರ್ಕ್ಯೂಟ್ಸ್ ಆರ್ ಸೆಟ್ ಟು ಬಿ ಡ್ಯೂಯಲ್ ಆಫ್ ಈಚ್ ಅದರ್ ಅಂತ ಹೇಳಬೇಕಂತಂದರೆ ಇಫ್ ದಿ ವೋಲ್ಟೇಜ್ ಈಕ್ವೇಷನ್ಸ್ ಫಾರ್ ದಿ ಒನ್ ಹ್ಯಾವ್ ದಿ ಸೇಮ್ ಮ್ಯಾಥಮೆಟಿಕಲ್ ಫಾರ್ಮ್ ಆಸ್ ದಿ ಕರೆಂಟ್ ಈಕ್ವೇಷನ್ಸ್ ಆಫ್ ದಿ ಅದರ್ ಆಗಿದ್ದರೆ ಮಾತ್ರ. ಓಕೆ, ಇನ್ ಡ್ಯೂಯಲ್ ಸರ್ಕ್ಯೂಟ್ಸ್ ದಿ ಫಾರ್ಮ್ ಆಫ್ ಈಕ್ವೇಷನ್ಸ್ ರಿಮೇನ್ ದಿ ಸೇಮ್ ಆಗಿರುತ್ತೆ. ದೀಸ್ ಈಕ್ವೇಷನ್ಸ್ ಆರ್ ಸೇಮ್ ಆಗಿರುತ್ತೆ. ಈ ಫಾಲೋಯಿಂಗ್ ಪೇರ್ಸ್ ಆಫ್ ಟರ್ಮ್ಸ್ ಆರ್ ಇಂಟರ್ಚೇಂಜ್ಡ್. ಯಾವಾಗ ಇಂಟರ್ಚೇಂಜ್ ಅಂದರೆ ಎಲ್ಲ ಟೈಮಲ್ಲೂ ಅಲ್ಲ. ಗೊತ್ತಾಯ್ತಲ್ಲ, ಈಗ ಈ ಒಂದು ಸರ್ಕ್ಯೂಟ್ ಇರುತ್ತೆ. ಈ ಸರ್ಕ್ಯೂಟ್ನಲ್ಲಿ ನಾವೇನು ಮಾಡಿರ್ತೀವಿ, ಒಂದು ಸರ್ಕ್ಯೂಟಿಗೆ KVL, ಸರ್ಕ್ಯೂಟ್ 1ಗೆ KVL ಅಪ್ಲೈ ಮಾಡಿಬಿಟ್ಟು ವೋಲ್ಟೇಜ್ ಈಕ್ವೇಷನ್ಸ್ ಬರೆದಿರ್ತೀವಿ. ಇದೇ ಸರ್ಕ್ಯೂಟಿಗೆ ನಾವು ಅಂದರೆ ಡ್ಯೂಯಲ್ ಮಾಡಿದರೆ ವೋಲ್ಟೇಜ್ ಇರೋ ಕಡೆ ಕರೆಂಟ್ ಹಾಕಿ ಮತ್ತು ಸೀರೀಸ್ ಇರೋ ಸರ್ಕ್ಯೂಟನ್ನು ಪ್ಯಾರಲಲ್ ಸರ್ಕ್ಯೂಟ್ ಮಾಡಿದ್ದು, ಕರೆಂಟ್ ಇಲ್ಲಿ ಕರೆಂಟ್ ಇದ್ದರೆ ವೋಲ್ಟೇಜು, ಸೀರೀಸ್ ಇದ್ದರೆ ಪ್ಯಾರಲಲ್ ಮಾಡಿ, ರೆಸಿಸ್ಟೆನ್ಸ್ ಇದ್ದರೆ ಕಂಡಕ್ಟೆನ್ಸ್ ಮಾಡಿ, ಶಾರ್ಟ್ ಸರ್ಕ್ಯೂಟ್ ಇದ್ದರೆ ಓಪನ್ ಸರ್ಕ್ಯೂಟ್ ಮಾಡಿ, ಕ್ಲೋಸ್ ಸ್ವಿಚ್ ಆಗಿದ್ದರೆ ಓಪನ್ ಸ್ವಿಚ್ ಮಾಡಿದರೆ ಮಾತ್ರ ಒಂದು ಕರೆಂಟ್ ಇರೋ ಸೋರ್ಸ್ ಇರುತ್ತಲ್ಲ, ಕರೆಂಟ್ ಸೋರ್ಸ್ ಇರೋ ಕಡೆ ವೋಲ್ಟೇಜ್ ಸೋರ್ಸ್ ಅಥವಾ ವೋಲ್ಟೇಜ್ ಸೋರ್ಸ್ ಇರೋ ಕಡೆ ಕರೆಂಟ್ ಸೋರ್ಸ್, ಸೀರೀಸ್ ಸರ್ಕ್ಯೂಟ್ ಇರೋ ಕಡೆ ಸೀರೀಸ್ ಬ್ರಾಂಚ್ ಇರುತ್ತಲ್ಲ, ಆ ಸೀರೀಸ್ ಸರ್ಕ್ಯೂಟ್ ಇರೋ ಕಡೆ ಪ್ಯಾರಲಲ್ ಸರ್ಕ್ಯೂಟ್ ಮಾಡಿರೋದು, ರೆಸಿಸ್ಟೆನ್ಸ್ ಇರೋ ಕಡೆ ಕಂಡಕ್ಟೆನ್ಸ್ ಮಾಡಿ, ಕಂಡಕ್ಟೆನ್ಸ್ ಇರೋ ಕಡೆ ರೆಸಿಸ್ಟೆನ್ಸ್ ಮಾಡಿದರೆ, ಸಪೋಸ್ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಓಪನ್ ಸರ್ಕ್ಯೂಟ್ ಮಾಡಿ, ಸಪೋಸ್ ಓಪನ್ ಸರ್ಕ್ಯೂಟ್ ಆಗಿದ್ದರೆ ಶಾರ್ಟ್ ಸರ್ಕ್ಯೂಟ್ ಮಾಡಿಬಿಟ್ಟು, ಕ್ಲೋಸ್ಡ್ ಸ್ವಿಚ್ ಆಗಿದ್ದರೆ ಓಪನ್ ಸ್ವಿಚ್ ಮಾಡ್ಬೋದು, ಅಥವಾ ಓಪನ್ ಸ್ವಿಚ್ ಆಗಿದ್ದರೆ ಕ್ಲೋಸ್ಡ್ ಸ್ವಿಚ್. ಆ ಥರ ಈ ಒಂದು ಸರ್ಕ್ಯೂಟಲ್ಲಿ ಏನಿರುತ್ತೋ ಅದಕ್ಕೆ ಡ್ಯೂಯಲ್ ಮಾಡಿರೋದು ಈ ಸರ್ಕ್ಯೂಟಿಗೆ. ಅರ್ಥ ಆಯ್ತಲ್ಲ. ಈ ಫಸ್ಟ್ ಸರ್ಕ್ಯೂಟ್ನಲ್ಲಿ ನಾವು KVL ಅಪ್ಲೈ ಮಾಡಿ ವೋಲ್ಟೇಜ್ ಈಕ್ವೇಷನ್ಸ್ ಬರೆದಿರ್ತೇವೆ, ಮ್ಯಾಥಮೆಟಿಕಲ್ ಫಾರ್ಮ್. ನೆಕ್ಸ್ಟ್ ಸೆಕೆಂಡ್ ಸರ್ಕ್ಯೂಟಿಗೆ ಇದರಿಂದ ನಾವು ಡ್ಯೂಯಲ್ ಮಾಡಿ ಹಾಕಿರ್ತೀವಿ. ಇಲ್ಲಿ ವೋಲ್ಟೇಜ್ ಸೋರ್ಸ್ ಇರೋ ಕಡೆ ಇಲ್ಲಿ ಕರೆಂಟ್ ಸೋರ್ಸ್ ಬರೆದಿರ್ತೀವಿ, ಸೀರೀಸ್ ಆಗಿರೋದನ್ನು ಪ್ಯಾರಲಲ್ ಮಾಡಿರ್ತೀವಿ, ರೆಸಿಸ್ಟೆನ್ಸ್ ಇರೋ ಕಡೆ ಕಂಡಕ್ಟೆನ್ಸ್ ಮಾಡಿರ್ತೀವಿ. ಸಪೋಸ್ ಓಪನ್ ಆಗಿದ್ದರೆ, ಓಪನ್ ಸರ್ಕ್ಯೂಟ್ ಇದ್ದರೆ ಅದನ್ನು ಕ್ಲೋಸ್ ಸರ್ಕ್ಯೂಟ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಿ, ಮತ್ತು ಓಪನ್ ಸ್ವಿಚ್ ಆಗಿರೋ ಕಡೆ ಕ್ಲೋಸ್ ಸ್ವಿಚ್ ಮಾಡಿರುತ್ತೆ. ಅಂಥ ಟೈಮ್ನಲ್ಲಿ ನಾವಿವಾಗ KCLನ್ನು ಅಪ್ಲೈ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಈ KCL ಈಕ್ವೇಷನ್ ಅದು ಕರೆಂಟ್ ಈಕ್ವೇಷನ್, ಕಿರ್ಚಾಫ್ಸ್ ಕರೆಂಟ್ ಲಾ ಅಪ್ಲೈ ಮಾಡಿಬಿಟ್ಟು ಕರೆಂಟ್ ಈಕ್ವೇಷನ್, ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಕರೆಂಟ್ ಈಕ್ವೇಷನ್ ಬರೆದಿರ್ತೀವಲ್ಲ, ಇದೆರಡು ಈಕ್ವಲ್ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಆಗ ಈ ಸರ್ಕ್ಯೂಟನ್ನು ನಾವು ಡ್ಯೂಯಲ್ ಅಂತ ಹೇಳಲಿಕ್ಕೆ ಆಗೋದು. ಟೂ ಸರ್ಕ್ಯೂಟ್ಸ್ ಆರ್ ಸೆಟ್ ಟು ಬಿ ಡ್ಯೂಯಲ್ ಆಫ್ ಈಚ್ ಅದರ್. ಎರಡು ಸರ್ಕ್ಯೂಟ್ ಡ್ಯೂಯಲ್ ಆಫ್ ಈಚ್ ಅದರ್ ಅಂತ ಹೇಳಬೇಕಂತ ಹೇಳಿದ್ರೆ ಏನಾಗಿರಬೇಕು, ಇದ್ರ ವೋಲ್ಟೇಜ್ ಈಕ್ವೇಷನ್ ಫಾರ್ ದಿ ಒನ್ ಹ್ಯಾವ್ ದಿ ಸೇಮ್ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ದಿ ಕರೆಂಟ್ ಈಕ್ವೇಷನ್ ಫಾರ್ ದಿ ಅದರ್ ಆಗಿರಬೇಕು. ಗೊತ್ತಾಯ್ತಲ್ಲ. ಇನ್ ಡ್ಯೂಯಲ್ ಸರ್ಕ್ಯೂಟ್ಸ್ನಲ್ಲಿ ದಿ ಫಾರ್ಮ್ ಆಫ್ ಈಕ್ವೇಷನ್ಸ್ ರಿಮೈನ್ಸ್ ದಿ ಸೇಮ್, ಈಕ್ವೇಷನ್ಸ್ ರಿಮೈನ್ ದಿ ಸೇಮ್ ಅಂತ ಹೇಳಬೇಕಾದ್ರೆ ಅದರಲ್ಲೂ ಕಂಡೀಷನ್ಸ್ ಇದೆ. ಪೇರ್ ಆಫ್ ಟರ್ಮ್ಸ್ ಇಂಟರ್ಚೇಂಜ್ ಆಗಿರಬೇಕು. ಯಾವ್ಯಾವುದು ಅಂದರೆ ಕರೆಂಟ್ ಇದ್ದರೆ ವೋಲ್ಟೇಜು, ಸಪೋಸ್ ವೋಲ್ಟೇಜ್ ಆಗಿದ್ದರೆ ಕರೆಂಟು, ಸೀರೀಸ್ ಆಗಿದ್ದರೆ ಪ್ಯಾರಲಲ್ ಆಗಿದ್ದರೆ ಸೀರೀಸು, ರೆಸಿಸ್ಟೆನ್ಸ್ ಇದ್ದರೆ ಕಂಡಕ್ಟೆನ್ಸ್ ಇದ್ದರೆ ರೆಸಿಸ್ಟೆನ್ಸು, ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಓಪನ್ ಸರ್ಕ್ಯೂಟ್ ಆಗಿದ್ದರೆ ಶಾರ್ಟ್ ಸರ್ಕ್ಯೂಟು, ಕ್ಲೋಸ್ ಸ್ವಿಚ್ ಆಗಿದ್ದರೆ ಓಪನ್ ಸ್ವಿಚ್ ಆಗಿದ್ದರೆ ಕ್ಲೋಸ್ ಸ್ವಿಚ್. ಈ ಥರ ನಾವು ಮಾಡಿದರೆ ಗೊತ್ತಾಯ್ತಲ್ಲ, ಆ ಸರ್ಕ್ಯೂಟ್ನಲ್ಲಿ ಆ ಥರ ಮಾಡಿದ್ದು. ಆಮೇಲೆ ನಾವು KVL, ಈ ಈಕ್ವೇಷನಿಗೆ KVL ಅಪ್ಲೈ ಮಾಡಿಬಿಟ್ಟು ವೋಲ್ಟೇಜ್ ಈಕ್ವೇಷನ್ ಬರೀತೀವಿ. ಈ ಸರ್ಕ್ಯೂಟಿಗೆ ನಾವು ಡ್ಯೂಯಲ್ ಅಪ್ಲೈ ಮಾಡಿರ್ತೀವಿ. ಡ್ಯೂಯಲ್ ಅಂದರೆ ಇದು ಗೊತ್ತಾಯ್ತಲ್ಲ.
ಇಲ್ಲಿ ವೋಲ್ಟೇಜ್ ಇದ್ದರೆ ಕರೆಂಟ್ ಮಾಡಿರೋದು. ಸಪೋಸ್ ಇಲ್ಲಿ ಕರೆಂಟ್ ಸೋರ್ಸ್ ಆಗಿದ್ದರೆ ವೋಲ್ಟೇಜ್ ಸೋರ್ಸ್ ಮಾಡಿರೋದು. ಅಂದರೆ ಫಸ್ಟ್ ಸರ್ಕ್ಯೂಟನ್ನು ಒಂದು ಸರ್ಕ್ಯೂಟ್ ಇರುತ್ತೆ, ಕೊಟ್ಟಿರ್ತಾರೆ. ಆ ಸೆಕೆಂಡ್ ಸರ್ಕ್ಯೂಟ್ ಏನಾಗಿರಬೇಕು, ಡ್ಯೂಯಲ್ ಮಾಡಿರಬೇಕು. ಅಂದರೆ ಟರ್ಮ್ಸ್ನೆಲ್ಲ ನಾವು ಡ್ಯೂಯಲ್ ಮಾಡೋದು. ಯಾವ್ಯಾವ ಟರ್ಮ್ಸ್ ಅಂದರೆ ಇಷ್ಟು ಟರ್ಮ್ಸ್ನ ನಾವು ಡ್ಯೂಯಲ್ ಮಾಡಿಟ್ಟಿದ್ರೆ ಗೊತ್ತಾಯ್ತಲ್ಲ. ಈಗ ಇದಕ್ಕೆ KVL ಅಪ್ಲೈ ಮಾಡಿಬಿಟ್ಟು ವೋಲ್ಟೇಜ್ ಇಕ್ವೇಷನ್ ಬರೀತೀವಿ. ಸಪೋಸ್ ಇಲ್ಲಿ ವೋಲ್ಟೇಜ್ ಸೋರ್ಸ್ ಆಗಿದ್ದರೆ, ಸಪೋಸ್ ಇದು ಫಸ್ಟ್ ಒನ್ನೇ ಕರೆಂಟ್ ಸೋರ್ಸ್ ಇದ್ದರೆ ನಾವಿವಾಗ ಇಲ್ಲಿ ವೋಲ್ಟೇಜ್ ಸೋರ್ಸಾಗಿ ಬರಿಬೇಕಾಗತ್ತೆ. ಕರೆಂಟ್ ಸೋರ್ಸ್ ಇದ್ದರೆ ಆವಾಗ ನಾವು ಇಲ್ಲಿ KVL ಅಪ್ಲೈ ಮಾಡೋಕ್ಕಾಗಲ್ಲ, KCL ಅಪ್ಲೈ ಮಾಡಬೇಕಾಗತ್ತೆ. ಸಪೋಸ್ ಫಸ್ಟ್ ಸರ್ಕ್ಯೂಟೇ ನಮಗೆ KCL ಆಗಿದ್ದರೆ, ಕರೆಂಟ್ ಸೋರ್ಸ್ ಆಗಿದ್ದರೆ ನಾವು KCL ಅಪ್ಲೈ ಮಾಡಬೇಕು. ಸೆಕೆಂಡ್ ಸೋರ್ಸಿಗೆ ಡ್ಯೂಯಲ್ ಮಾಡಿಕೊಂಡ್ರು ಅಂದರೆ ಆ ಟರ್ಮ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಸೋರ್ಸಸ್ನ ಇಂಟರ್ಚೇಂಜ್ ಮಾಡೋದು ಮತ್ತು ಎಲಿಮೆಂಟ್ಸ್ನ ಇಂಟರ್ಚೇಂಜ್ ಮಾಡೋದು ಆ ಥರ ಮಾಡಿದರೆ ಸೊ ಇದು KVL ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಕರೆಂಟ್ ಆಗಿದ್ದರೆ, ಕರೆಂಟ್ ಸೋರ್ಸ್ ಇದ್ದರೆ ಇದನ್ನು ವೋಲ್ಟೇಜ್ ಸೋರ್ಸಾಗಿ ಮಾಡಬೇಕು ಅಷ್ಟೇ. ಇಲ್ಲಿ ವೋಲ್ಟೇಜ್ ಸೋರ್ಸ್ ಇದ್ದರೆ ಇದನ್ನು ಕರೆಂಟ್ ಸೋರ್ಸಾಗಿ ಮಾಡಬೇಕು. ಆಗ ಇಲ್ಲಿ ಏನು ಅಪ್ಲೈ ಮಾಡಬೇಕಾಗತ್ತೆ, ವೋಲ್ಟೇಜ್ ಸೋರ್ಸ್ ಇದ್ದರೆ KVL ಅಪ್ಲೈ ಮಾಡಿ ವೋಲ್ಟೇಜ್ ಇಕ್ವೇಷನ್ ಬರೀಬೇಕು. ಇಲ್ಲಿ ವೋಲ್ಟೇಜ್ ಸೋರ್ಸ್ ಇದೆ ಅಲ್ವಾ, ಈಗ ನಾವು ಡ್ಯೂಯಲ್ ಸರ್ಕ್ಯೂಟಿಗೆ ಹೋಗ್ತೇವೆ ಅಂದರೆ ವೋಲ್ಟೇಜ್ ಇದ್ದ ಕಡೆ ಕರೆಂಟ್ ಮಾಡಬೇಕಾಗತ್ತೆ. ಸೀರೀಸ್ ಇದ್ದರೆ ಪ್ಯಾರಲಲ್, ಸಪೋಸ್ ಪ್ಯಾರಲಲ್ ಆಗಿದ್ದರೆ ಸೀರೀಸು. ರೆಸಿಸ್ಟೆನ್ಸ್ ಇದ್ದ ಕಡೆ ಕಂಡಕ್ಟೆನ್ಸು, ಸಪೋಸ್ ಕಂಡಕ್ಟೆನ್ಸ್ ಇದ್ದರೆ ರೆಸಿಸ್ಟೆನ್ಸು. ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಓಪನ್ ಸರ್ಕ್ಯೂಟು, ಓಪನ್ ಸರ್ಕ್ಯೂಟ್ ಆಗಿದ್ದರೆ ಶಾರ್ಟ್ ಸರ್ಕ್ಯೂಟು. ಕ್ಲೋಸ್ ಸ್ವಿಚ್ ಆಗಿದ್ದರೆ ಓಪನ್ ಸ್ವಿಚ್ಚು, ಓಪನ್ ಸ್ವಿಚ್ ಆಗಿದ್ದರೆ ಕ್ಲೋಸ್ ಸ್ವಿಚ್ ಮಾಡಬೇಕಷ್ಟೆ. ಎಂಥ ಲಾ ಅಪ್ಲೈ ಮಾಡಬೇಕಂದ್ರೆ ಸೋರ್ಸ್ ನೋಡ್ಕೋಬೇಕು ಇಲ್ಲಿ ಯಾವ ಸೋರ್ಸ್ ಇದೆ ಅಂತ. ವೋಲ್ಟೇಜ್ ಸೋರ್ಸ್ ಆಗಿದ್ದರೆ ಫಸ್ಟ್ ಸರ್ಕ್ಯೂಟಿಗೆ KVL ಅಪ್ಲೈ ಮಾಡಿ ವೋಲ್ಟೇಜ್ ಇಕ್ವೇಷನ್ ಬರಿಬೇಕು. ಡ್ಯೂಯಲ್ ಮಾಡಿರ್ತೀವಲ್ಲ, ಟರ್ಮ್ಸ್ನೆಲ್ಲ ಡ್ಯೂಯಲ್ ಮಾಡಿಟ್ಟಿರ್ತೀವಲ್ಲ, ಅದು ಇವಾಗ ವೋಲ್ಟೇಜ್ ಇರೋದು ಕರೆಂಟ್ ಸೋರ್ಸಾಗಿ ಬಂದಿರುತ್ತೆ. ಆಗ KCL ಅಪ್ಲೈ ಮಾಡಿ ಕರೆಂಟ್ ಇಕ್ವೇಷನ್ ಬರಿಬೇಕು. ಎರಡದು ಮ್ಯಾಥಮೆಟಿಕಲ್ ಫಾರ್ಮ್ ಏನಾಗಿರುತ್ತೆ, ರಿಸಲ್ಟ್ ಸೇಮ್ ಇರುತ್ತೆ. ಅಕಸ್ಮಾತ್ ಫಸ್ಟ್ ಸರ್ಕ್ಯೂಟೇ ಕರೆಂಟ್ ಸೋರ್ಸ್ ಆಗಿದ್ದರೆ ಸೆಕೆಂಡ್ ಸರ್ಕ್ಯೂಟ್ನಲ್ಲಿ ಡ್ಯೂಯಲ್ ಮಾಡುವಾಗ ಕರೆಂಟ್ ಇದ್ದ ಕಡೆ ವೋಲ್ಟೇಜ್ ಸೋರ್ಸ್ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ. ಬಾಕಿ ಎಲ್ಲ ಟರ್ಮ್ಸ್ ಇಂಟರ್ಚೇಂಜ್ ಮಾಡಬೇಕು. ಸೀರೀಸ್ ಇದ್ದರೆ ಪ್ಯಾರಲಲ್ಲು, ಪ್ಯಾರಲಲ್ ಇದ್ದರೆ ಸೀರೀಸು, ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಓಪನ್ ಸರ್ಕ್ಯೂಟ್, ಓಪನ್ ಸರ್ಕ್ಯೂಟ್ ಆಗಿದ್ದರೆ ಶಾರ್ಟ್ ಸರ್ಕ್ಯೂಟು, ರೆಸಿಸ್ಟೆನ್ಸ್ ಇದ್ದರೆ ಕಂಡಕ್ಟೆನ್ಸು, ಕಂಡಕ್ಟೆನ್ಸ್ ಇದ್ದರೆ ರೆಸಿಸ್ಟೆನ್ಸು, ಓಪನ್ ಸ್ವಿಚ್ ಆಗಿದ್ದರೆ ಕ್ಲೋಸ್ ಸ್ವಿಚ್, ಕ್ಲೋಸ್ ಸ್ವಿಚ್ ಆಗಿದ್ದರೆ ಓಪನ್ ಸ್ವಿಚ್. ಈ ಥರ ಅಪ್ಲೈ ಮಾಡಿಬಿಟ್ಟು KCL ಅಪ್ಲೈ ಮಾಡಿ ಕರೆಂಟ್ ಇಕ್ವೇಷನ್ ಬರಿಬೇಕು. ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಕರೆಂಟ್ ಇಕ್ವೇಷನನ್ನು ಬರಿಬೇಕು. ಇಲ್ಲಿ ಕೂಡ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ವೋಲ್ಟೇಜ್ ಇಕ್ವೇಷನ್ಸ್ನ ಬರಿಬೇಕಾಗತ್ತೆ. ಯಾವುದು, KVL ಅಪ್ಲೈ ಮಾಡಿಬಿಟ್ಟು ವೋಲ್ಟೇಜ್ ಇಕ್ವೇಷನ್ ಬರಿಬೇಕು, ಇಲ್ಲಿ ಕರೆಂಟ್ ಇಕ್ವೇಷನ್ ಬರಿಬೇಕಾಗತ್ತೆ. ಬೋತ್ದೇ ಆನ್ಸರ್ ರಿಸಲ್ಟ್ ಸೇಮ್ ಇರುತ್ತೆ. ಇಂಥ ಸರ್ಕ್ಯೂಟಿಗೆ ನಾವು ಡ್ಯೂಯಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ, ಡ್ಯೂಯಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಯಾವ್ಯಾವ ಟರ್ಮ್ಸ್ನ ಇಂಟರ್ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, thus the two forms of Ohm's law, namely V equal to RI and I equal to GV. ಫಸ್ಟ್ ಇಲ್ಲಿ ತನಕ ನಾವು ನೋಡಿರೋದು Ohm's law ಅಂದರೆ V equal to RI ಅಂತ ಅಷ್ಟೇ. ಈಗ ನಾವು ಡ್ಯುಯಾಲಿಟಿ ಮಾಡಿದ್ವಲ್ಲ, ಈಗ ಒಂದಕ್ಕೆ ವೋಲ್ಟೇಜು, ಈಗ ಫಸ್ಟ್ ಇದು ಯಾವುದೋ ಒಂದು ವೋಲ್ಟೇಜ್, ಇದಕ್ಕೆ Ohm's law V equal to RI ಅಂತ ಇಟ್ವಿ. ಈಗ ಇನ್ನೊಂದಕ್ಕೆ ಕರೆಂಟ್ ಬಂತಲ್ಲ, ಕರೆಂಟಿಗೆ ಹಾಗಾದರೆ ಐಗೆ ಏನು ಆಗುತ್ತೆ ಇದು ಅಂತ ಹೇಳಿದ್ರೆ GV ಆಗುತ್ತೆ. ಹೇಗೆಪ್ಪ ಇದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇಟ್ ಇಂಪ್ಲೈಸ್, ಇಲ್ಲಿ ಕರೆಂಟ್ ಇದೆಯಲ್ಲ, ಕರೆಂಟ್ ಐ ಹಾಕಿ ಬರೀರಿ. ಇಲ್ಲಿ ವೋಲ್ಟೇಜ್ ಇದೆ, ರೆಸಿಸ್ಟೆನ್ಸ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಇಲ್ಲಿ ಬರುತ್ತೆ. ಕಂಡಕ್ಟೆನ್ಸ್ ಅಂತಂದರೆ ಏನು, ಕಂಡಕ್ಟೆನ್ಸ್ ಅಂದರೆ ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟೆನ್ಸ್ ಅಂತ ಅರ್ಥ. ಇಲ್ಲಿ 1/R, ಇಲ್ಲಿ ವಿ ಇದೆಯಲ್ಲ ಅದನ್ನು ಹಾಗೆ ಬರೀರಿ. 1/R ಅಂದರೆ ಏನು, ಕಂಡಕ್ಟೆನ್ಸ್ ಅಂತ. ಓಕೆ, ಸೊ ಹಾಗಾಗಿ ಐ ಈಕ್ವಲ್ ಟು GV ಅಂತ ಬಂತು. ಎರಡು ಫಾರ್ಮ್ಸ್ ಆಫ್ Ohm's law ನಮಗೆ ಸಿಗುತ್ತೆ. 2 ಫಾರ್ಮ್ಸ್ ಆಫ್ Ohm's law ಫ್ರಮ್ ಡ್ಯುಯಾಲಿಟಿಯಿಂದ. ಒಂದರದ್ದು ವೋಲ್ಟೇಜ್ V equal to RI ಅಂತ ಒಂದು ಸರ್ಕ್ಯೂಟಲ್ಲಿ KVL ಅಪ್ಲೈ ಮಾಡಿದಾಗ, ಇನ್ನೊಂದು ಕರೆಂಟ್ ಅಪ್ಲೈ ಮಾಡಿದಾಗ I equal to GV ಅಂತ ಬರುತ್ತೆ. ಆರ್ ಡ್ಯೂಯಲ್ ಆಫ್ ಈಚ್ ಅದರ್ ಆಗಿರುತ್ತೆ. ಸಿಮಿಲರ್ಲಿ ದಿ ಕಾನ್ಸೆಪ್ಟ್ ಆಫ್ ವೋಲ್ಟೇಜ್ ಡಿವೈಡರ್ ಇಸ್ ಡ್ಯೂಯಲ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಕರೆಂಟ್ ಡಿವೈಡರ್. ನಮಗೆ ಸೀರೀಸ್ ಸರ್ಕ್ಯೂಟಿಂದ ಮಾಮೂಲಿ ಜನರಲ್ ಆಗಿ ಸೀರೀಸ್ ಸರ್ಕ್ಯೂಟ್ ಇರುತ್ತಲ್ಲ, ಸೀರೀಸ್ ಸರ್ಕ್ಯೂಟಲ್ಲಿ ನಮಗೆ ಇದನ್ನು ನಾವು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಅಂತ ಕಾಲ್ ಮಾಡ್ತೀವಿ. ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಅಂತ. ಪ್ಯಾರಲಲ್ ಸರ್ಕ್ಯೂಟ್ ಆಗಿದ್ದರೆ, ಸೊ ಪ್ಯಾರಲಲ್ ಸರ್ಕ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ ನಾವು ಅದನ್ನು ಏನು ಮಾಡ್ತೇವೆ, ಸೊ ಕರೆಂಟ್ ಡಿವೈಡರ್ ಸರ್ಕ್ಯೂಟ್ I1 I2, ಇಲ್ಲಿ ದಿಸ್ ಈಸ್ R1, ದಿಸ್ ಈಸ್ R2 ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ದಿಸ್ ಈಸ್ V1 ಮತ್ತಿದು V2. ಇಲ್ಲಿ ನೋಡಿ ವೋಲ್ಟೇಜ್ ಡಿವೈಡ್ ಆಗಿದೆ, ಇಲ್ಲಿ ಕರೆಂಟ್ ಡಿವೈಡ್ ಆಗಿದೆ. ಸಪ್ಲೈ ಕರೆಂಟ್, ಇದು ಸಪ್ಲೈ ಕರೆಂಟ್. ಬಟ್ ಇಲ್ಲಿ ಕರೆಂಟ್ ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ಸೇಮ್ ಇರುತ್ತೆ,
ವೋಲ್ಟೇಜ್ ಮಾತ್ರ ಡಿವೈಡ್ ಆಗುತ್ತೆ. ಇದು ಪ್ಯಾರಲಲ್ ಸರ್ಕ್ಯೂಟು. ಪ್ಯಾರಲಲ್ ಸರ್ಕ್ಯೂಟಲ್ಲಿ ಏನಾಗುತ್ತೆ, ಇದು ಕರೆಂಟ್ ಡಿವೈಡರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಇದಕ್ಕೆ, ಕರೆಂಟ್ ಡಿವೈಡರ್ ಸರ್ಕ್ಯೂಟು. ಸೊ ಕರೆಂಟ್ ಇಲ್ಲಿ ಡಿವೈಡ್ ಆಗಿದೆ, ಗೊತ್ತಾಯ್ತಲ್ಲ. ಸೊ ಕಾನ್ಸೆಪ್ಟ್ ಆಫ್ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಆ್ಯಂಡ್ ಕರೆಂಟ್ ಡಿವೈಡರ್ ಸರ್ಕ್ಯೂಟ್ ಇದು ಸೇಮೇ, ಗೊತ್ತಾಯ್ತಲ್ಲ. ದೇರ್ ಈಸ್ ನೋ ಚೇಂಜ್. Note that equations number 2.18 and 2.19 can be rewritten in terms of the two conductances G1 equal to 1 by R1 and G2 equal to 1 by R2 as. ಇವಾಗ ಏನು ಬರುತ್ತೆ ಅಂತೆ ಈ ಸರ್ಕ್ಯೂಟ್ನಲ್ಲಿ 2.18 ಅಂತ ಹೇಳಿದ್ರೆ I1 ಈಕ್ವಲ್ ಟು ಏನು, I1 ಅಂತ ಹೇಳಿದ್ರೆ ಸಪ್ಲೈ ಕರೆಂಟ್ ಇಂಟು ಅದರ್ ರೆಸಿಸ್ಟೆನ್ಸ್ R2 ಡಿವೈಡೆಡ್ ಬೈ ಸಮ್ ಆಫ್ ದೀಸ್ ಟು ರೆಸಿಸ್ಟೆನ್ಸಸ್, ಗೊತ್ತಾಯ್ತಲ್ಲ, ಸಮ್ ಆಫ್ ದೀಸ್ ಟು ರೆಸಿಸ್ಟೆನ್ಸ್. ಇದು 2.18 ಈಕ್ವೇಷನ್ಸ್, ಗೊತ್ತಾಯ್ತಲ್ಲ. ಅನದರ್ ಈಕ್ವೇಷನ್ಸ್ I2 ಇದೆಯಲ್ಲ, ಅದು I ಇಂಟು ಯಾವುದು ತಗೋಬೇಕು, I2 ಫೈಂಡ್ ಔಟ್ ಮಾಡಬೇಕಾದ್ರೆ ಅದರ್ ರೆಸಿಸ್ಟೆನ್ಸ್, ಅಪೋಸಿಟ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಸಮ್ ಆಫ್ ದಿ ಪ್ಯಾರಲಲ್ ರೆಸಿಸ್ಟೆನ್ಸಸ್. ಇದು 2.19, ಗೊತ್ತಾಯ್ತಲ್ಲ. ಈಗ ನಾವು ಡ್ಯುಯಾಲಿಟಿ ಇದು ಮಾಡಿದ್ದೀವಲ್ಲ ಈ ಈಕ್ವೇಷನ್ನಿಗೆ ಬರಿಬೇಕಿದನ್ನು. ಸೊ ಇವಾಗ R2 ಅಂತ ಹೇಳಿದ್ರೇನು, ರೆಸಿಪ್ರೋಕಲ್ ಆಫ್ ದಿ G2, ಗೊತ್ತಾಯ್ತಲ್ಲ. ಅದನ್ನು ಅಪ್ಲೈ ಮಾಡೋಣ. ಸೊ I1 ಈಕ್ವಲ್ ಟು I ಇಂಟು ಹಾಗೇ ಇರಲಿ, R2 ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಆಫ್ ದಿ G2, ಕಂಡಕ್ಟೆನ್ಸ್ G2 ಡಿವೈಡೆಡ್ ಬೈ R1 ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಆಫ್ G1 ಪ್ಲಸ್ R2 ಇಸ್ ರೆಸಿಪ್ರೋಕಲ್ ಆಫ್ G2. ಸೊ ಇವಾಗ ಏನಾಗುತ್ತೆ, ಇದು I ಡಿವೈಡೆಡ್ ಬೈ G2 ಆಯ್ತು. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ G1 ಪ್ಲಸ್ G2 ಡಿವೈಡೆಡ್ ಬೈ G2 G1 G2 ಆಗುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿ G2 ಕ್ಯಾನ್ಸಲ್ ಆಯಿತು. ಸೊ ದೆನ್ I1 ಈಕ್ವಲ್ ಟು ದಿಸ್ ನ್ಯೂಮರೇಟರಲ್ಲಿ I ಇದೆಯಲ್ಲ, ಈ G1 ಕೂಡ ನ್ಯೂಮರೇಟರಿಗೆ ಹೋಗುತ್ತೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಇಸ್ G1 ಪ್ಲಸ್ G2, ಗೊತ್ತಾಯ್ತಲ್ಲ. ಇದು I1 ಈಕ್ವಲ್ ಟು I ಇಂಟು G1. ನೆಕ್ಸ್ಟ್ ಸಿಮಿಲರ್ಲಿ I2 ಫೈಂಡ್ ಔಟ್ ಮಾಡಬೇಕು. I2 ಈಕ್ವಲ್ ಟು ಇಲ್ಲ I ಇದೆಯಲ್ಲ, I ಹಾಗೆ ಬರೀರಿ. R1 ಅಂತ ಹೇಳಿದ್ರೇನು, R1 ಈಸ್ ರೆಸಿಪ್ರೋಕಲ್ ಆಫ್ ದಿ G1 ಡಿವೈಡೆಡ್ ಬೈ R1 ಈಸ್ ರೆಸಿಪ್ರೋಕಲ್ ಆಫ್ ದಿ G1 ಪ್ಲಸ್ R2 ಈಸ್ ರೆಸಿಪ್ರೋಕಲ್ ಆಫ್ G2. ಸೊ I ಡಿವೈಡೆಡ್ ಬೈ G1 ಅಂತ ಬರೆಯೋಣ ನ್ಯೂಮರೇಟರ್ದು. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಸೊ G1 ಪ್ಲಸ್ G2 ಡಿವೈಡೆಡ್ ಬೈ G1 ಆ್ಯಂಡ್ G2. ಸೊ ಇಲ್ಲಿ G1 ಕ್ಯಾನ್ಸಲ್ ಆಗುತ್ತೆ. ಸೊ ನ್ಯೂಮರೇಟರಲ್ಲಿ ಏನಾಗುತ್ತೆ, I2 ಈಕ್ವಲ್ ಟು I ಇಂಟು ಇದು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ G2 ನ್ಯೂಮರೇಟರ್ಗೆ ಹೋಗುತ್ತೆ, ಡಿವೈಡೆಡ್ ಬೈ G1 ಪ್ಲಸ್ G2, ಗೊತ್ತಾಯ್ತಲ್ಲ. ಸೊ ಇದು ಇಟ್ಸ್ ಸಿಮಿಲರ್ ಟು ಇಲ್ಲಿ ಹೇಳಿದ್ದಾರೆ ಟರ್ಮ್ಸ್ ಆಫ್ ದಿ ಟೂ ಕಂಡಕ್ಟೆನ್ಸಸ್. ಈಗ ಮಾಡಿದರೆ I1 ಈಕ್ವಲ್ ಟು I ಇಂಟು G1 ಡಿವೈಡೆಡ್ ಬೈ G1 ಪ್ಲಸ್ G2 ಆ್ಯಂಡ್ I2 ಈಕ್ವಲ್ ಟು I2 ಏನಂತ ಬಂದಿದೆ, I ಇಂಟು G2 ಡಿವೈಡೆಡ್ ಬೈ G1 ಪ್ಲಸ್ G2. ಬೋತ್ ಆರ್ ಸೇಮ್ ಇದೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಅವ್ರು ಏನು ಹೇಳ್ತಾರೆ, ವಿಚ್ ಹ್ಯಾವ್ ದಿ ಸೇಮ್ ಫಾರ್ಮ್ ಆ್ಯಸ್ ಈಕ್ವೇಷನ್ಸ್ ನಂಬರ್ 2.16 ಆ್ಯಂಡ್ 2.17 ಅಂತ ಹೇಳಿದ್ದಾರೆ. ಅಂದರೆ 2.16ನಲ್ಲಿ ಈಕ್ವೇಷನ್ಸ್ ಏನು ಅಂತ ಹೇಳಿದ್ರೆ ವೋಲ್ಟೇಜ್ ಡಿವೈಡರ್ದು, ಈ ಡಿವೈಡರ್ದು ಏನಿಲ್ಲಿ V1 ಫೈಂಡ್ ಔಟ್ ಮಾಡಬೇಕು. ಇಲ್ಲಿ V1 ಇದೆಯಲ್ಲ, V1 ಅಂತ ಹೇಳಿದ್ರೆ ಸೊ ಕರೆಂಟ್ ಯಾವುದು ಸಪ್ಲೈ ವೋಲ್ಟೇಜ್ V ಇಂಟು ಸೇಮ್ ರೆಸಿಸ್ಟೆನ್ಸ್ R1 ಡಿವೈಡೆಡ್ ಬೈ R1 ಪ್ಲಸ್ R2. ನೆಕ್ಸ್ಟು 2.16 ಈಕ್ವೇಷನ್ ಇದು. 2.17 ಈಕ್ವೇಷನ್ಸ್ ಏನು ಅಂತ ಹೇಳಿದ್ರೆ V2 ಈಕ್ವಲ್ ಟು ಅಂದರೆ ಸೀರೀಸ್ ಸರ್ಕ್ಯೂಟ್ನಲ್ಲಿ V2 ಫೈಂಡ್ ಔಟ್ ಮಾಡಬೇಕು ಅಂದರೆ ಸಪ್ಲೈ ವೋಲ್ಟೇಜ್ ಇಂಟು ಸೇಮ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಸಮ್ ಆಫ್ ದಿ ಸೀರೀಸ್ ರೆಸಿಸ್ಟೆನ್ಸಸ್. ಸೊ V2 ಈಕ್ವಲ್ ಟು ಸಪ್ಲೈ ವೋಲ್ಟೇಜ್ ಇಂಟು ಅದೇ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಸಮ್ ಆಫ್ ದಿ ಸೀರೀಸ್ ರೆಸಿಸ್ಟೆನ್ಸಸ್, ಗೊತ್ತಾಯ್ತಲ್ಲ. ದಿಸ್ ಇಸ್ ಫಾರ್ V2, ದಿಸ್ ಇಸ್ ಫಾರ್ V1. ಅಂದರೆ ಇಲ್ಲಿ ನೋಡ್ಕೊಳ್ಳಿ, I1 ಈಕ್ವಲ್ ಟು I ಇಂಟು G1, ಅದೇ ಥರನೇ V1 ಈಕ್ವಲ್ ಟು V ಇಂಟು R1. ಇಲ್ಲಿ ನಾವು ಈ ಸರ್ಕ್ಯೂಟಿಗೆ ಡ್ಯುಯಾಲಿಟಿನಲ್ಲಿ ನಾವು ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಇದು ತಗೋತೀವಿ. ಕರೆಂಟ್ ಅದು ವೈಸ್ ವರ್ಸ ಮಾಡಿರ್ತೀವಲ್ಲ, ಅದಕ್ಕೆ ಇದಕ್ಕೆ ಬಂದಿರುತ್ತೆ ನೋಡಿ. ಇಲ್ಲಿ I1, ಇಲ್ಲಿ V1, ಇಲ್ಲಿ ಸಪ್ಲೈ ಕರೆಂಟು, ಇಲ್ಲಿ ಸಪ್ಲೈ ವೋಲ್ಟೇಜು, ಇಲ್ಲಿ ಕಂಡಕ್ಟೆನ್ಸ್ G1, ಇಲ್ಲಿ ರೆಸಿಸ್ಟೆನ್ಸ್ R1 ಡಿವೈಡೆಡ್ ಬೈ ಇಲ್ಲಿ G1 ಪ್ಲಸ್ G2 ಕಂಡಕ್ಟೆನ್ಸ್, ಸಮ್ ಆಫ್ ದಿ ಕಂಡಕ್ಟೆನ್ಸ್ ರೆಸಿಸ್ಟೆನ್ಸಸ್, ಇಲ್ಲಿ ಸಮ್ ಆಫ್ ದಿ ರೆಸಿಸ್ಟೆನ್ಸಸ್. ಸೊ ಸಿಮಿಲರ್ಲಿ ಇಲ್ಲಿ I2 ನೋಡಿ, ಇಲ್ಲಿ ಕರೆಂಟ್ ಸೆಕೆಂಡ್ ಕರೆಂಟ್, ಇಲ್ಲಿ ಸೆಕೆಂಡ್ ವೋಲ್ಟೇಜ್, ಸಪ್ಲೈ ಕರೆಂಟ್ ಸಪ್ಲೈ ವೋಲ್ಟೇಜ್, ಮತ್ತು ಸೆಕೆಂಡ್ ಕಂಡಕ್ಟೆನ್ಸ್, ಇಲ್ಲಿ ಸೆಕೆಂಡ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಸಮ್ ಆಫ್ ದಿ ಕಂಡಕ್ಟೆನ್ಸಸ್, ಇಲ್ಲಿ ಸಮ್ ಆಫ್ ದಿ ರೆಸಿಸ್ಟೆನ್ಸಸ್. ಇಷ್ಟೇ, ಎರಡೂ ಸೇಮೇ. ಸೊ ಅಲ್ಲಿಗೆ ಮೊದಲನೇ ಈಕ್ವೇಷನ್ ಏನು ಹೇಳಿದರು,
ಡ್ಯುಯಾಲಿಟಿನಲ್ಲಿ 2 ಫಾರ್ಮ್ಸ್ ಆಫ್ ಓಮ್ಸ್ ಲಾ ನಮಗೆ ಕ್ರಿಯೇಟ್ ಆಗ್ತದೆ ಅಂತ ಅಲ್ವಾ. ಸೊ ಇಲ್ಲಿ ದಿ 2 ಫಾರ್ಮ್ಸ್ ಆಫ್ ಓಮ್ಸ್ ಲಾ ಯಾವ್ಯಾವುದು ಅಂದರೆ ವೋಲ್ಟೇಜ್ದೊಂದು ಕರೆಂಟ್ದೊಂದು ಡ್ಯುಯಾಲಿಟಿ ಮಾಡಿದಾಗಿದ್ದು ಯಾವುದೋ ಒಂದು ಒಟ್ಲಲ್ಲಿ ಒಂದು ಸಿಗತ್ತೆ, ಗೊತ್ತಾಯ್ತಲ್ಲ. ಸೊ ಇದು ಕಂಪೇರ್ ಮಾಡಿದ್ರೆ ಈಕ್ವೇಷನ್ಸು. ಸೊ ಅದಕ್ಕೆ ಇವರು ಹೇಳಿದ್ದು, ಸೊ ಇದು ಪ್ಯಾರಲಲ್ ಸರ್ಕ್ಯೂಟ್ ಬಂದಿರೋದ್ರಿಂದ ತೊಗೊಂಡಿರೋದು, ಇದು ಸೀರೀಸ್ ಸರ್ಕ್ಯೂಟ್ ಇದೆ, ಅದಕ್ಕೆ ಸೇಮ್ ಆಗಿದೆ ಅಂತ ಹೇಳಿದ್ದಾರೆ ಇಲ್ಲಿ. ಸೇಮ್ ಫಾರ್ಮ್ ಆ್ಯಸ್ ಅಂದರೆ ಸೀರೀಸ್ ಸರ್ಕ್ಯೂಟ್ನಲ್ಲಿ. ದಿಸ್ ಇಸ್ ಫಾರ್ ಪ್ಯಾರಲಲ್ ಸರ್ಕ್ಯೂಟ್ದು. ಪ್ಯಾರಲಲ್ ಸರ್ಕ್ಯೂಟ್ದು ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಇಕ್ವೇಷನ್ ಈಸ್ ಸಿಮಿಲರ್ ಟು ದಿ ಸೀರೀಸ್ದು. ಇಲ್ಲಿ ಸೇಮ್ ಫಾರ್ಮ್ ಆ್ಯಸ್ ಇದು ಸೀರೀಸ್ದು ಸರ್ಕ್ಯೂಟ್. ಈ ಈಕ್ವೇಷನ್ ಇದೆಯಲ್ಲ, ದಿಸ್ ಈಕ್ವೇಷನ್ ಈಸ್ ಸೀರೀಸ್ ಸರ್ಕ್ಯೂಟ್ ಈಕ್ವೇಷನ್. Series circuit equation. This is for parallel circuit equation. So both are equal. Okay. The principle of duality is very useful in electrical engineering. So ಯಾಕೆ ಅವರಿಗೆ ಮಾತ್ರ ಅಂತ ಹೇಳಿದ್ರೆ, ಕಾಂಪ್ಲಿಕೇಟೆಡ್ ಸರ್ಕ್ಯೂಟು, ಕಾಂಪ್ಲಿಕೇಟೆಡ್ ನೆಟ್ವರ್ಕ್ ಎಲ್ಲ ಬರುತ್ತಲ್ಲ, ಆ ನೆಟ್ವರ್ಕ್ನೆಲ್ಲ ಸಾಲ್ವ್ ಮಾಡಬೇಕು ಅಂದರೆ ಅದು ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು, ಅಥವಾ ನೆಟ್ವರ್ಕ್ ಥಿಯರಿನಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ನಲ್ಲಿ. ಸೊ ಅಲ್ಲೆಲ್ಲ ನಾವು ಲೈಕ್ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ಡ್ಯುಯಾಲಿಟಿ ಅಪ್ಲೈ ಮಾಡಿದರೆ ಆಯಿತು. ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಈಸ್ ವೆರಿ ಯೂಸ್ಫುಲ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್.